ಒಂದು ಭಾಷೆಯಲ್ಲಿಯೇ 9 ಲಿಂಗಗಳು. ಹೌದು, ಕೇಳಿಕ್ಕೆ ಆಶ್ಚರ್ಯ ಅನಿಸ್ಬೋದು, ಆದ್ರೆ ಇದು ನಿಜ. ಕನ್ನಡ ಭಾಷೆಯಲ್ಲೇ ಇದೆ ಈ ವ್ಯವಸ್ಥೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ? ಬನ್ನಿ, ಕನ್ನಡ ವ್ಯಾಕರಣದ ಈ ಒಂದು ಅದ್ಭುತ ಜಗತ್ತನ್ನ ನೋಡೋಣ. ಸರಿ, ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಪ್ರಶ್ನೆಯಿಂದ ಶುರು ಮಾಡೋಣ. ಕನ್ನಡದಲ್ಲಿ ಚಂದ್ರನ ಬಗ್ಗೆ ಮಾತಾಡುವಾಗ ಅದನ್ನ ಅವನು ಅಂತ ಕರಿಬೇಕಾ ಅಥವಾ ಅದು ಅಂತ ಕರಿಬೇಕಾ? ಯಾವುದು ಸರಿ ಅನ್ನೋ ಯೋಚನೆ ಬರುತ್ತಲ್ವಾ? ಇಲ್ಲಿರೋ ಸ್ವಾರಸ್ಯವೇನು ಅಂದ್ರೆ ಎರಡೂ ಸರಿ. ಚಂದ್ರನು ಕಾಣುತ್ತಾನೆ ಅಂದ್ರೂ ಸರಿ, ಚಂದ್ರನು ಕಾಣುತ್ತದೆ ಅಂದ್ರೂ ಸರಿ. ಎರಡೂ ವಾಕ್ಯಗಳು ವ್ಯಾಕರಣದ ಪ್ರಕಾರ ಪರ್ಫೆಕ್ಟ್. ಅಂದ್ರೆ ಒಂದೇ ಪದಕ್ಕೆ 2 ಬೇರೆ ಬೇರೆ ಲಿಂಗರೂಪಗಳು. ಇದೇಗ್ ಸಾಧ್ಯ? ಓಕೆ, ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಮುಖ್ಯ ವಿಷಯವೇ ಇದು. ಈ ಗೊಂದಲಕ್ಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ಉದಾಹರಣೆ ಇದೆ. ನಮ್ಮ ಕನ್ನಡ ವ್ಯಾಕರಣದ ಪ್ರಕಾರ ಆಗತಾನೆ ಹುಟ್ಟಿದ ಮಗು, ಅದು ಗಂಡಾಗಿರ್ಲಿ ಹೆಂಗಾಗಿರ್ಲಿ, ಅದನ್ನ ಅವನು ಅಥವಾ ಅವಳು ಅಂತ ಕರೆಯಲ್ಲ, ಬದಲಿಗೆ ಅದು ಅಂತಾರೆ. ಹಾಗಾದ್ರೆ ಈ ಎಲ್ಲ ಕನ್ಫ್ಯೂಷನ್ಗೆ ಉತ್ತರ ಎಲ್ಲಿದೆ? ಉತ್ತರ ಇರೋದು ನಾವು ಸಾಮಾನ್ಯವಾಗಿ ಬಳಸೋ ಅವನು, ಅವಳು, ಅದು ಅನ್ನೋದಕ್ಕಿಂತ ತುಂಬಾನೇ ದೊಡ್ಡದಾದ ಒಂದು ಅದ್ಭುತವಾದ ವ್ಯಾಕರಣ ವ್ಯವಸ್ಥೆಯಲ್ಲಿ. ಬನ್ನಿ, ಆ ಸಿಸ್ಟಮ್ನೊಳಗೋಗಿ ನೋಡೋಣ. ಮೊದಲಿಗೆ ಬೇಸಿಕ್ಸ್ನಿಂದ ಶುರು ಮಾಡೋಣ ಅಲ್ವಾ? ಕನ್ನಡದಲ್ಲಿರೋ 3 ಮುಖ್ಯವಾದ ಲಿಂಗಗಳು ಯಾವುವು ಅಂತ ನೋಡೋಣ. ಮೊದಲನೇದು ಪುಲ್ಲಿಂಗ. ಹೆಸರೇ ಹೇಳೋ ಹಾಗೆ ಇದು ಗಂಡಸರನ್ನು ಸೂಚಿಸುವ ಪದಗಳ ಗುಂಪು. ಇದು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅಲ್ವಾ? ಉದಾಹರಣೆಗೆ ನೋಡಿ, ಅರಸ, ಹುಡುಗ, ಮುದುಕ, ಮನುಷ್ಯ, ಈ ಎಲ್ಲ ಪದಗಳು ಗಂಡಸರನ್ನು ಸೂಚಿಸುತ್ತವೆ. ಸೊ ಇವೆಲ್ಲ ಪುಲ್ಲಿಂಗ. ಇನ್ನು ಎರಡನೆಯದು ಸ್ತ್ರೀಲಿಂಗ. ಇದು ಕೂಡ ಪುಲ್ಲಿಂಗದ ಹಾಗೇನೇ ಸಿಂಪಲ್. ಹೆಂಗಸರನ್ನು ಸೂಚಿಸೋ ಪದಗಳೆಲ್ಲ ಈ ವರ್ಗಕ್ಕೆ ಸೇರ್ತವೆ. ಹಾಗೆ ಅರಸಗೆ ಅರಸಿ, ಹುಡುಗಗೆ ಹುಡುಗಿ, ಮುದುಕಗೆ ಮುದುಕಿ, ಆಮೇಲೆ ಅತ್ತೆ, ಈ ರೀತಿ ಪದಗಳೆಲ್ಲ ಸ್ತ್ರೀಲಿಂಗಕ್ಕೆ ಉದಾಹರಣೆಗಳು. ಆಯ್ತು, ಮೂರನೇದು ನಪುಂಸಕಲಿಂಗ. ಈ ಕ್ಯಾಟಗರಿ ಗಂಡು ಅಲ್ಲ ಹೆಣ್ಣು ಅಲ್ಲದ ಎಲ್ಲಾ ವಸ್ತುಗಳಿಗೆ, ಅಂದ್ರೆ ಪ್ರಾಣಿಗಳಾಗಿರ್ಬೋದು ಅಥವಾ ಜೀವ ಇಲ್ಲದ ವಸ್ತುಗಳಾಗಿರ್ಬೋದು. ಉದಾಹರಣೆಗೆ ಮನೆ, ಮರ, ನಾಯಿ, ಹುಲ್ಲು, ಈ ಥರದ ಪದಗಳು. ನೋಡಿ, ಇಲ್ಲಿ ಪ್ರಾಣಿಗಳೂ ಇವೆ, ನಿರ್ಜೀವ ವಸ್ತುಗಳೂ ಇವೆ. ಸರಿ, ಇವೆಲ್ಲ ಬೇಸಿಕ್ ಆಯ್ತು. ಆದ್ರೆ ನಾವು ಮೊದಲು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ ಅಲ್ವಾ? ಇಲ್ಲಿಂದಾನೇ ವಿಷಯ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗೋದು. ಈಗ ನಾವು ಒಂದಕ್ಕಿಂತ ಹೆಚ್ಚು ಲಿಂಗಗಳನ್ನು ಹೊಂದಿರೋ ಪದಗಳ ಬಗ್ಗೆ, ಅಂದ್ರೆ ದ್ವಿಲಿಂಗ ಪದಗಳ ಬಗ್ಗೆ ನೋಡೋಣ. ಪುಲ್ಲಿಂಗ, ನಪುಂಸಕಲಿಂಗ ಅಂತ ಒಂದು ಕ್ಯಾಟಗರಿ ಇದೆ. ಅಂದ್ರೆ ಕೆಲವು ಪದಗಳನ್ನ ನಾವು ಸಂದರ್ಭಕ್ಕೆ ತಕ್ಕ ಹಾಗೆ ಪುಲ್ಲಿಂಗ ಅಂತಾನೂ ಬಳಸ್ಬೋದು, ನಪುಂಸಕಲಿಂಗ ಅಂತಾನೂ ಬಳಸ್ಬೋದು. ನೋಡಿ, ಇಲ್ಲಿಗೆ ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ತು. ಸೂರ್ಯ, ಚಂದ್ರ, ಈ ಆಕಾಶಕಾಯಗಳನ್ನ ನಾವು ದೇವರು ಅಂತ ನೋಡಿದಾಗ ಅವು ಪುಲ್ಲಿಂಗ ಆಗ್ತವೆ. ಸೂರ್ಯದೇವನು, ಚಂದ್ರದೇವನು ಅಂತೀವಲ್ವಾ? ಆದ್ರೆ ಅವನ್ನೇ ಕೇವಲ ಆಕಾಶದಲ್ಲಿರೋ ವಸ್ತುಗಳು ಅಂದ್ರೆ ಆಸ್ಟ್ರೋನಾಮಿಕಲ್ ಆಬ್ಜೆಕ್ಟ್ಸ್ ಅಂತ ನೋಡಿದಾಗ ಅವು ನಪುಂಸಕಲಿಂಗ ಆಗ್ತವೆ. ಅದಕ್ಕೇನೆ ಚಂದ್ರನು ಕಾಣುತ್ತಾನೆ ಕೂಡ ಸರಿ, ಚಂದ್ರನು ಕಾಣುತ್ತದೆ ಕೂಡ ಸರಿ. ಇದೇ ಥರದ ಒಂದು ಡ್ಯುಯಾಲಿಟಿ ಕೆಲವು ಸ್ತ್ರೀಲಿಂಗ ಪದಗಳಲ್ಲೂ ಕಾಣಿಸುತ್ತೆ. ಉದಾಹರಣೆಗೆ ಹುಡುಗಿ ಅನ್ನೋ ಪದ. ಇದರ ಜೊತೆ ಸ್ತ್ರೀಲಿಂಗ ಕ್ರಿಯಾಪದನೂ ಬಳಸ್ಬೋದು, ನಪುಂಸಕಲಿಂಗ ಕ್ರಿಯಾಪದನೂ ಬಳಸ್ಬೋದು. ಇದರಿಂದ ಸ್ತ್ರೀ ನಪುಂಸಕಲಿಂಗ ಅನ್ನೋ 5ನೇ ಕ್ಯಾಟಗರಿನೇ ಹುಟ್ಕೊಡುತ್ತೆ. ಸರಿ, ಈಗ ನಮ್ಮ ಎರಡನೇ ಮಿಸ್ಟ್ರಿ ಅಂದ್ರೆ ಮಗುವಿನ ಲಿಂಗದ ಬಗ್ಗೆ ನೋಡೋಣ. ಇದಕ್ಕಾಗಿ ನಿತ್ಯ ನಪುಂಸಕಲಿಂಗ ಅಂತ ಒಂದು ಕ್ಯಾಟಗರಿ ಇದೆ. ಇದರ ಅರ್ಥ, ಕೆಲವು ಪದಗಳು ಬಯೋಲಾಜಿಕಲ್ ಜೆಂಡರ್ ಏನೇ ಇರಲಿ, ಗ್ರಾಮರ್ ಪ್ರಕಾರ ಯಾವಾಗ್ಲೂ ನಪುಂಸಕಲಿಂಗನೇ ಆಗಿರುತ್ತೆ. ಶಿಶು, ಮಗು, ಕೂಸು ಅಷ್ಟೇ ಅಲ್ಲ, ಜನ ಅನ್ನೋ ಪದ ಕೂಡ ಈ ಕ್ಯಾಟಗರಿಗೆ ಬರುತ್ತೆ. ಒಂದು ಮಗು ಗಂಡು ಇರ್ಬೋದು, ಹೆಣ್ಣು ಇರ್ಬೋದು, ಆದರೆ ಗ್ರಾಮರ್ನಲ್ಲಿ ಅದನ್ನ ಅದು ಅಂತಾನೇ ಹೇಳೋದು. ಅದಕ್ಕೆ ತಾನೇ ನಾವು ಮಗು ಅಳುತ್ತದೆ ಅಂತೀವಿ, ಮಗು ಅಳುತ್ತಾಳೆ ಅಥವಾ ಅಳುತ್ತಾನೆ ಅನ್ನಲ್ಲ. ಶಿಶು ಜನಿಸಿತು ಅಂತೀವಿ. ಇಲ್ಲಿ ಕ್ರಿಯಾಪದ ನಪುಂಸಕಲಿಂಗ ರೂಪದಲ್ಲಿದೆ ನೋಡಿ. ಇಲ್ಲಿವರೆಗೆ ನಾವು ನೋಡಿದ್ದು ಹೆಚ್ಚು ಕಡಿಮೆ ಸ್ಥಿರವಾದ ಲಿಂಗಗಳು. ಆದ್ರೆ ಈಗ ನಾವು ನೋಡ್ಬೋರದು ಬದ್ಲಾಗೋ ಲಿಂಗಗಳ ಬಗ್ಗೆ. ಇದು ತುಂಬಾನೇ ಡೈನಾಮಿಕ್ ಮತ್ತೆ ಕಾಂಪ್ಲೆಕ್ಸ್ ಆಗಿರೋ ಕ್ಯಾಟಗರಿ. ಇದರ ಹೆಸರು ವಾಚ್ಯಲಿಂಗ ಅಂತ, ಅಂದ್ರೆ ಡಿಪೆಂಡೆಂಟ್ ಜೆಂಡರ್. ಈ ಕ್ಯಾಟಗರಿಯಲ್ಲಿರೋ ಪದಗಳಿಗೆ ತಮ್ಮದೇ ಆದ ಜೆಂಡರ್ ಇರಲ್ಲ, ಬದಲಿಗೆ ಅವು ಒಂದು ಊಸರವಳಿ ಥರ ಯಾವ ನಾಮಪದದ ಜೊತೆ ಹೋಗುತ್ತೋ ಅದರ ಜೆಂಡರನ್ನೇ ತಗೊಳ್ತವೆ. ಒಳ್ಳೆಯ ಅನ್ನೋ ಪದವನ್ನೇ ತಗೊಳ್ಳಿ. ಒಳ್ಳೆಯ ಹುಡುಗ ಅಂದಾಗ ಅದು ಪುಲ್ಲಿಂಗ ಆಗುತ್ತೆ, ಒಳ್ಳೆಯ ಹುಡುಗಿ ಅಂದಾಗ ಸ್ತ್ರೀಲಿಂಗ. ಅದೇ ಒಳ್ಳೆಯ ನಾಯಿ ಅಂದಾಗ ನಪುಂಸಕಲಿಂಗ ಆಗುತ್ತೆ. ಗಮನಿಸಿ, ಒಳ್ಳೆಯ ಅನ್ನೋ ಪದ ಚೇಂಜ್ ಆಗ್ತಿಲ್ಲ, ಆದ್ರೆ ಅದರ ಜೊತೆ ಬರೋ ನಾಮಪದದ ಲಿಂಗವನ್ನ ಅದು ಅಡ್ಯಾಪ್ಟ್ ಮಾಡ್ಕೊಳ್ತಿದೆ. ಇದೇ ರೂಲ್ ಸರ್ವನಾಮಗಳಿಗೂ ಅಪ್ಲೈ ಆಗುತ್ತೆ. ನೀನು ಅನ್ನೋ ಪದವನ್ನೇ ನೋಡಿ.
ಯಾರಿಗೆ ಹೇಳ್ತಿದ್ದೀವಿ ಅನ್ನೋದರ ಮೇಲೆ ಅದರ ಲಿಂಗ ಚೇಂಜ್ ಆಗುತ್ತೆ. ನೀನು ತಂದೆ ಅಂದ್ರೆ ಅದು ಪುಲ್ಲಿಂಗ, ನೀನು ತಾಯಿ ಅಂದ್ರೆ ಸ್ತ್ರೀಲಿಂಗ, ನೀನು ಹಸು ಅಂದ್ರೆ ನಪುಂಸಕಲಿಂಗ. ಇಂಟ್ರೆಸ್ಟಿಂಗ್ ಅಲ್ವಾ? ಸರಿ, ಹಾಗಾದ್ರೆ ಒಂದು ಪದದ ಲಿಂಗ ಇನ್ನೊಂದಕ್ಕೆ ಹೇಗೆ ಬದಲಾಗುತ್ತೆ? ಈ ಟ್ರಾನ್ಸ್ಫರ್ಮೇಷನ್ಗೆ ಇರೋ ರೂಲ್ಸ್ ಏನು ಅಂತ ಚಿಕ್ಕದಾಗಿ ನೋಡೋಣ. ಒಂದು ಪುಲ್ಲಿಂಗ ಪದ ಸ್ತ್ರೀಲಿಂಗ ಆಗೋದು ಹೇಗೆ? ಹೆಚ್ಚಾಗಿ ಪದದ ಕೊನೆಗೆ ಬರೋ ಪ್ರತ್ಯಯ ಅಂದರೆ ಸಫಿಕ್ಸ್ ಚೇಂಜ್ ಮಾಡೋದ್ರಿಂದ. ಉದಾಹರಣೆಗೆ, ಅರಸ ಅನ್ನೋ ಪದಕ್ಕೆ ಈ ಅನ್ನೋ ಸೌಂಡ್ ಸೇರಿಸಿದ್ರೆ ಅದು ಅರಸಿ ಆಗುತ್ತೆ. ಕಿಂಗ್ ಕ್ವೀನ್ ಆದ ಹಾಗೆ. ಈ ರೀತಿ ಪದದ ಕೊನೆಯ ಅಕ್ಷರವನ್ನ ಬದಲಾಯಿಸೋ ರೂಳಿದೆಯಲ್ಲ, ಇದನ್ನ ನಮ್ಮ ಹಳೆಯ ಕನ್ನಡ ವ್ಯಾಕರಣ ಗ್ರಂಥಗಳಲ್ಲೇ ಬಹಳ ವಿವರವಾಗಿ ಹೇಳಿದ್ದಾರೆ. ಇಲ್ಲಿ ಕಾಣಿಸ್ತಿರೋ ಈ ಚಿತ್ರ ಈ ಸಿಸ್ಟಮ್ಗೆ ಎಷ್ಟು ಹಳೆಯ ಇತಿಹಾಸ ಇದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾದ್ರೆ ನಾವು ಮಾತಾಡ್ತಿರೋದು 3 ಲಿಂಗಗಳ ಬಗ್ಗೆನೂ ಅಲ್ಲ, 5 ಅಥವಾ 7 ಲಿಂಗಗಳ ಬಗ್ಗೆನೂ ಅಲ್ಲ. ನಮ್ಮ ಹಳೆಯ ವ್ಯಾಕರಣಕಾರರು ಗುರುತಿಸಿರೋ ಹಾಗೆ ಕನ್ನಡದಲ್ಲಿರೋದು ಒಟ್ಟು 9 ವ್ಯಾಕರಣ ಲಿಂಗಗಳು. ಕೇವಲ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗವನ್ನು ಬಿಟ್ಟು ಅದರಾಚೆಗೆ ನಾವು ನಿತ್ಯ ನಪುಂಸಕಲಿಂಗ, ಪುಲ್ಲಿಂಗ ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ ಮತ್ತು ಆಮೇಲೆ ಆವಾಚ್ಯಲಿಂಗ ಅಥವಾ ಡಿಪೆಂಡೆಂಟ್ ಜೆಂಡರ್, ಹೀಗೆ ಎಷ್ಟೊಂದು ಕಾಂಪ್ಲೆಕ್ಸ್ ಆದ, ಇಂಟ್ರೆಸ್ಟಿಂಗ್ ಆದ ಕ್ಯಾಟಗರಿಗಳನ್ನು ನೋಡಿದ್ವಿ. ಸರಿ, ಈ ಇಡೀ ವಿಶ್ಲೇಷಣೆಯನ್ನ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಮುಗಿಸೋಣ. ಯೋಚನೆ ಮಾಡಿ, ಒಂದು ಭಾಷೆಯಲ್ಲಿ 9 ವ್ಯಾಕರಣದ ಲಿಂಗಗಳೇ ಇರ್ಬೋದು ಅಂದ್ಮೇಲೆ ನಾವು ಮಾತಾಡೋ ಭಾಷೆ, ನಾವು ಈ ಜಗತ್ತನ್ನ ನೋಡೋ ದೃಷ್ಟಿಯನ್ನ ನಿಜಕ್ಕೂ ಎಷ್ಟು ಆಳವಾಗಿ ರೂಪಿಸ್ಬೋದು ಅಲ್ವಾ?